ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಮೀಸಲಾತಿಯ ಜನಕ ಶಾಹು ಮಹಾರಾಜರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪ್ರತಿಭಾ ಪುರಸ್ಕಾರ ಬೀದರ್ನ ಒಂದು ಖಾಸಗಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರು ಶ್ರೀನಾಥ್ ಪೂಜಾರಿ ಅವರು, ಶಿಕ್ಷಣವು ದುಬಾರಿಯಾಗಿದೆ. ಶಿಕ್ಷಣವನ್ನ ಒಂದು ರೀತಿಯಲ್ಲಿ ಉದ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ ಅದನ್ನು ನಾವು ವಿರೋಧಿಸಿ ಶಿಕ್ಷಣವನ್ನ ಎಲ್ಲರ ಹಕ್ಕಿಗಾಗಿ ಉಳಿಸುವ ಕೆಲಸ ಮಾಡಬೇಕಾಗಿದೆ. ಶಿಕ್ಷಣವನ್ನ ಕೇವಲ ನಮಗಾಗಿ ಕಲಿಯದೆ ಸಮಾಜವನ್ನ ಬದಲಾಯಿಸಲು, ಸಮಾಜದ ಅಭಿವೃದ್ಧಿಗಾಗಿ ಶಿಕ್ಷಣ ಕಲಿಯಬೇಕಾಗಿದೆ. ಅಂಬೇಡ್ಕರ್ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಓದಿದ್ರು, ಎಷ್ಟು ಗಂಟೆಗಳ ಕಾಲ ಓದುತ್ತಿದ್ರು, ನಮ್ಮಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಅವರ ವಿಚಾರಧಾರೆಗಳನ್ನು, ಅವರ ತತ್ವ ಸಿದ್ಧಾಂತಗಳನ್ನು ನಾವು ಎಷ್ಟರ ಮಟ್ಟಿಗೆ ಪಾಲಿಸ್ತಾ ಇದ್ದೇವೆ ಎನ್ನುವಂಥದ್ದನ್ನು ನಾವುಗಳೇ ನಮಗೆ ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಬಾಬಾ ಸಾಹೇಬರು ತಮ್ಮ ಹೊಟ್ಟೆಗಾಗಿ, ಬಟ್ಟೆಗಾಗಿ, ಸ್ವಂತ ಜೀವನಕ್ಕಾಗಿ ಓದಿದ್ರೆ ನಮ್ಮ ಪರಿಸ್ಥಿತಿ ಏನಿರ್ತಾ ಇತ್ತು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾವುಗಳು ಓದುವುದಷ್ಟೇ ಅಲ್ಲದೆ ಓದಿ ಸಮಾಜವನ್ನು ಎಬ್ಬಿಸುವ ಕೆಲಸ ಮಾಡಬೇಕಾಗಿದೆ. ಕಾರಣ ನಮ್ಮ ನಾಳುವ ಸರ್ಕಾರಗಳು ಮಹಾಪುರುಷರ ಇತಿಹಾಸವನ್ನು ಅಳಿಸಿ ಹಾಕಿ ನಾವು ಓದಿಸುವುದನ್ನು ಮಾತ್ರ ಓದಿ ಕೇವಲ ನಾವು ನೀಡುವ ಪ್ರಮಾಣ ಪತ್ರಕ್ಕಾಗಿ ಓದಿ ಎನ್ನುವ ರೀತಿಯನ್ನ ಹೊಸ ಶಿಕ್ಷಣ ನೀತಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ. ಆದರೆ ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಕೂಡ ಒತ್ತಾಯ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಒಂದು ಪಾಲಕರು ತಮ್ಮ ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಓದಿಸುವ ಹಾಗೂ ಶಿಕ್ಷಣ ನೀಡುವುದು ಬಹಳ ಅತ್ಯವಶ್ಯಕವಾಗಿದೆ. ಆದಷ್ಟು ಬೇಗ ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಉಚಿತ ಅಂಬೇಡ್ಕರ್ ಆಫೀಸರ್ಸ್ ಅಕಾಡೆಮಿ ಹೆಸರಿನಲ್ಲಿ ತರಬೇತಿ ಕೇಂದ್ರಗಳನ್ನು ಕೂಡ ತೆರೆಯಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ವಿಶೇಷ ಭಾಷಣಕಾರರಾಗಿ ಆಗಮಿಸಿ ನಿವೃತ್ತ ಪ್ರಾಂಶುಪಾಲರು, ವಿಚಾರವಾದಿಗಳಾದ ವಿಠಲ್ದಾಸ್ ಪ್ಯಾಗೆ ಅವರು ಮಾತನಾಡಿ, ಶಿಕ್ಷಣವು ಇವತ್ತು ಎಲ್ಲರಿಗೆ ಸಿಗುತ್ತಿಲ್ಲ. ಯಾಕೆ ನಾವು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದೇವೆ ಎನ್ನುವುದನ್ನು ನಾವು ಚಿಂತಿಸಬೇಕಾಗಿದೆ, ಅವಲೋಕನ ಮಾಡಿಕೊಳ್ಬೇಕಾಗಿದೆ. ನಮ್ಮನ್ನ ಶಿಕ್ಷಣದಿಂದ ದೂರವಿಡಲು, ಕೆಳವರ್ಗದವರನ್ನ ತಾವು ಶಿಕ್ಷಣವನ್ನು ಪಡೆಯಲು ಅರ್ಹರಲ್ಲ ಎನ್ನುವುದು ಹುಟ್ಟಿಸ್ತಾ ಇದ್ದಾರೆ. ಜಾತಿಯ ಭಯ ಹುಟ್ಟಿಸ್ತಾ ಇದ್ದಾರೆ. ಜಾತಿಯ ಹೆಸರಲ್ಲೇ ನಮ್ಮನ್ನ ಕುಗ್ಗಿಸ್ತಾ ಇದ್ದಾರೆ. ಭಗವಾನ್ ಬುದ್ಧರ ಹೇಳಿ ಹಾಗೆ ನಾವು ಜೀವನದಲ್ಲಿ ಏನನ್ನಾದರೂ ಬಯಸುತ್ತೇವೆಯೋ ಅದೇ ಮಾತ್ರ ಆಗುತ್ತೇವೆ ಎನ್ನುವಂತೆ ನಾವು ಅಂದುಕೊಂಡಿರುವುದನ್ನು ಸಾಧಿಸಬೇಕಾಗಿದೆ. ತಮ್ಮ ಯೋಚನೆಗಳೇ ನಮ್ಮನ್ನು ಸಿದ್ಧಪಡಿಸುತ್ತವೆ. ವಿದ್ಯಾರ್ಥಿಗಳು ಮುಕ್ತ ಚಿಂತಕರಾಗಬೇಕಾಗಿದೆ. ದೇಶದಲ್ಲಿರುವ ಕೆಲವೇ ಸಮುದಾಯದ ಜನರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಸಬಲರಾಗ್ತಾ ಇದ್ದಾರೆ. ದೇಶದಲ್ಲಿ ಇನ್ನೂ ಕೂಡ ಕೆಲವೇ ಜನರು ನಾವೇ ದೇಶವನ್ನ ಆಳಬೇಕು, ನಾವೇ ದೇಶದ ಎಲ್ಲಾ ಸಂಪತ್ತಿನ ಮೇಲೆ ಅಧಿಕಾರವನ್ನ ಹೊಂದಬೇಕು ಎನ್ನುವ ಮನಸ್ಥಿತಿ ಇರುವುದಕ್ಕಾಗಿ ನಮ್ಮ ದೇಶ ಇನ್ನೂ ಹಿಂದೆ ಇದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಸಂದೀಪ್ ಕಾಂಟಿ ಅವರು ಮಾತನಾಡಿ, ನಮ್ಮ ಸಂಘಟನೆ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಕುರಿತು ಜಾಗೃತಿಯನ್ನು ಮೂಡಿಸಲು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಶಾಹು ಮಹಾರಾಜರು ಒಬ್ಬ ಮಹಾ ದೊಡ್ಡ ಶೈಕ್ಷಣಿಕ ಕ್ರಾಂತಿಕಾರಿಯಾಗಿದ್ರು. ಸಾಮಾಜಿಕ ಬದಲಾವಣೆಯ ಹರಿಕಾರ. ವಸತಿ ಶಾಲೆಗಳನ್ನ ಪ್ರಾರಂಭಿಸಿದ್ರು. ಶೋಷಿತ ಸಮುದಾಯಗಳಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಪ್ರಾರಂಭ ಮಾಡಿದ್ರು. ಇದೇ ದಾರಿಯಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಕೆಲಸ ನಿರ್ವಹಿಸಲಿದೆ. ಈಗಾಗಲೇ ನಮ್ಮ ಸಂಘಟನೆ ಅಂಬೇಡ್ಕರ್ ರಾತ್ರಿ ಶಾಲೆಗಳನ್ನ ಪ್ರಾರಂಭಿಸಿದೆ. ಅಲ್ಲಿ ಆಂಗ್ಲ ಮತ್ತು ಗಣಿತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದೇವೆ. ಜೊತೆಗೆ ಅಂಬೇಡ್ಕರ್ ಲಾ ಫಾರಂ ಕೂಡ ಪ್ರಾರಂಭಿಸಿದೆ. ಇದರೊಂದಿಗೆ ಶೋಷಿತ ವಿದ್ಯಾರ್ಥಿಗಳಿಗೆ ಉಚಿತ ಕಾನೂನು ಶಿಕ್ಷಣ ನೀಡಲಿದೆ ಹಾಗೂ ಅಂಬೇಡ್ಕರ್ ಆಫೀಸರ್ಸ್ ಅಕಾಡೆಮಿ ಮುಖಾಂತರ ಶೋಷಿತ ಸಮುದಾಯಗಳಿಂದ ಅಧಿಕಾರಿಗಳನ್ನು ರೂಪಿಸುವ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಈ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 85ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಸುಮಾರು 60ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಬೀದರ್ ಸಹಾಯಕ ನಿರ್ದೇಶಕರಾದ ಸುಭಾಷ್ ನಾಗುರೆ, ದಲಿತ ಸಂಘಟನೆ ಮುಖಂಡರಾದ ಬಾಬುರಾವ್ ಪಾಸ್ವಾನ್, ಶ್ರೀಪತ್ರಾವ್ ದಿನೇಶ್, ಶಿವಕುಮಾರ್ ನೀಲ್ಕಟ್ಟಿ, ಅಂಬಾದಾಸ್ ಗಾಯಕ್ವಾಡ್, ಸಾಯಿ ಶಿಂದೆ, ರಮೇಶ್ ಮಾಲೆ, ಆನಂದ್ ಕಾಂಬ್ಳೆ, ಪಂಡರಿನಾಥ್ ವಾಸುದೇವ್ ಸೇರಿದಂತೆ ಇತರರು ಇದ್ದರು. ಶ್ರೀಕಾಂತ್ ಮೂಲಭಾರತಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ಇಂದು ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮೀಸಲಾತಿಯ ಜನಕ, ಶೈಕ್ಷಣಿಕ ಕ್ರಾಂತಿಕಾರಿ ಛತ್ರಪತಿ ರಾಜಶ್ರೀ ಶಾಹು ಮಹಾರಾಜ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ, ಜೊತೆಗೆ SSLC, PUC ಹಾಗೂ ಇನ್ನಿತರ ತರಗತಿಗಳಲ್ಲಿ 85ಕ್ಕಿಂತ ಹೆಚ್ಚಿನ ಪ್ರತಿಶತ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಆಯ್ಕೆ ನಡೆಸಿದೆವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶ್ರೀನಾಥ್ ಪೂಜಾರಿ ಸಾಹೇಬರು ಉದ್ಘಾಟಕರಾಗಿ ಆಗಮಿಸಿದರು.
ವಿಶೇಷ ಭಾಷಣಕಾರರಾಗಿ ವಿಠ್ಠಲ ಸ್ಪ್ಯಾಗೆ ಸಾಹೇಬ್ ಇದ್ದರು. ಜೊತೆಗೆ ನಮ್ಮ ಬಾಬು ಪಾಸ್ವಾನ್ ಸಾಹೇಬರು, ಶ್ರೀಪತ್ರ ದಿನೇಶ್ ಸರ್, ಶಿವಕುಮಾರ್ ನೀಲಿಕಟ್ಟಿ ಅವರು, ಆಮೇಲೆ ಅಂಬಾದಾಸ್ ಗಾಯಕ್ವಾಡ್ ಅವರು, ಸಾಯಿ ಸಿಂಧೆ ಅವರು, ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ತಂಡ ಇವತ್ತು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಕೊಟ್ಟು ಒಂದು ಯುವ ಜನರಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾಭ್ಯಾಸದ ಕುರಿತು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಾವು ತುಂಬ ಅರ್ಥಗರ್ಭಿತವಾಗಿ ಮಾಡಿದೆವು. ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಯುವಕರನ್ನು ಹೆಚ್ಚಿಗೆ ಶಿಕ್ಷಣದ ಕಡೆಗೆ ವಾಲಿಸ್ತಕ್ಕಂಥ ಕೆಲಸ ಮತ್ತು ನಮ್ಮ ಸಮುದಾಯ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸವನ್ನು ದಲಿತ ವಿದ್ಯಾರ್ಥಿ ಪರಿಷತ್ ಮಾಡಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ನಾವು ಸುಮಾರು 60 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ದೇವೆ. PUC SSLC ಸಮಾಜ ಎಲ್ಲ ಸಮಾಜ ಇಲ್ಲಿ ನಾವು ದಲಿತ ವಿದ್ಯಾರ್ಥಿ ಪರಿಷತ್ ಅಂದಾಗ ನಮ್ಮ ಸಮುದಾಯ ಅಂತಲ್ಲ, ಬಾಬಾ ಸಾಹೇಬರು ನಮ್ಮ ಆಸ್ತಿ, ಎಲ್ಲರೂ ಕೂಡಿ ಇಡೀ ನಮ್ಮೆಲ್ಲ ಬಹುಜನರ ಆಸ್ತಿ ಅವರು. ಸೊ ಹಾಗಾಗಿ ನಾವು ಎಲ್ಲ ಜನರನ್ನ ಕರೆಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿದ್ದೀವಿ. ಹೌದು ಸರ್, ನಮ್ಮ ನೇತೃತ್ವದಲ್ಲಿ ಅನ್ನೋದಕ್ಕಿಂತ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ತಂಡದ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾವೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ಲಾಸ್ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅಂಬೇಡ್ಕರ್ ಕ್ಲಾಸ್ ಅಪ್ಪ ಅಂತಂದ್ರೆ ಅದೊಂದು ಉನ್ನತ ಶ್ರೇಣಿ ಮತ್ತು ವಿದ್ಯಾಭ್ಯಾಸದ ಮೇರು ಶಿಖರ. ಆ ಶಿಖರಕ್ಕೆ ನಾವೆಲ್ಲರೂ ಕೂಡ ಹಣೆಮೆಣೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಥಿ ಯುವ ಜನರಲ್ಲಿ ಅಂಬೇಡ್ಕರ್ ಅವರ ಕುರಿತು ಆಗಿರ್ತಕ್ಕಂತಹ ಬಹುದೊಡ್ಡ ಒಂದು ನೇತೃತ್ವವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜ್ಞಾನವನ್ನ ಅವರಲ್ಲಿ ಮೂಡಲಿ ಅಂತಕ್ಕಂಥ ಕಾರಣಕ್ಕಾಗಿ ಅಂಬೇಡ್ಕರ್ ಹೆಸರಿನಿಂದ ನಾವು ಪ್ರಶಸ್ತಿಯನ್ನು ಕೊಟ್ಟು, ಅಂಬೇಡ್ಕರ್ ಕ್ಲಾಸ್ ಅಪ್ಪ ಅಂತಂದ್ರೆ ಅದೊಂದು ಪ್ರಥಮ ಶ್ರೇಣಿ, ಒಂದು ಉನ್ನತ ಶ್ರೇಣಿ, ಜ್ಞಾನದ ಶ್ರೇಣಿ. ಅಂಬೇಡ್ಕರ್ ಯಾವಾಗಲೂ ಕೂಡ ಒಂದು ಥರ್ಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಲೇ ಇಲ್ಲ. ಅವರು ಇಡೀ ಜೀವನದಲ್ಲಿಯೂ ಕೂಡ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಬಂದಿರತಕ್ಕಂತಹ ಅಂಬೇಡ್ಕರ್ ಅವರಿಗೆ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನಿಂದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರ್ತಕ್ಕಂಥದ್ದು ದಲಿತ ವಿದ್ಯಾರ್ಥಿ ಪರಿಷತ್ತು ಬೀದರ್ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮಾಡಿದೆ. ಈ ಏನಪ್ಪಾ ಅಂತ ಕಾರ್ಯಕ್ರಮ ಪ್ರತಿ ವರ್ಷ ನಿರಂತರವಾಗಿ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಸಂಪರ್ಕದಲ್ಲಿ ಇದ್ದು ಅವರ ವಿದ್ಯಾಭ್ಯಾಸಕ್ಕೆ, ಅವರ ಮುಂದಿನ ಜೀವನಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಸತಿ ಶೈಕ್ಷಣಿಕ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಶುಭವಾಗಲಿ, ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನು ಕಾಣಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಶ್ರೀನಾಥ್ ಪೂಜಾರಿ ಅಂತೇಳಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು. ಜನಕರಾಗಿರ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರ ಜಯಂತಿಯ ನಿಮಿತ್ತವಾಗಿ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು. ಇದರ ಮುಖ್ಯ ಉದ್ದೇಶ ಶಿಕ್ಷಣ ಅಂದರೆ ಕೇವಲ ಅಂಕ ಗಳಿಸೋದು ಅಷ್ಟೇ ಅಲ್ಲ. ಶಿಕ್ಷಣ ಅಂದರೆ ಅದು ಅಮೂಲಾಗ್ರವಾಗಿರ್ತಕ್ಕಂಥ ವ್ಯಕ್ತಿತ್ವದಲ್ಲಿ ತರ್ತಕ್ಕಂಥ ಒಂದು ವಿಚಾರ. ಆ ಒಂದು ವಿಚಾರದಲ್ಲಿ, ಆ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ರು. ಸಮಾಜ ಬಹಳ ದೊಡ್ಡದು, ಹಾಗಾಗಿ ನಾವು ಸಮಾಜದ ಕಾರಣದಿಂದ ನಾವು ನಿರ್ಮಾಣ ಆಗ್ತೀವಿ. ಹಾಗೆ ನಾವು ನಿರ್ಮಾಣ ಆದಮೇಲೆ ಸಮಾಜಕ್ಕೆ ತಿರುಗಿ ನಾವು ಕೊಡಬೇಕು ಅಂತಕ್ಕಂಥ ವಿಚಾರ ಬಹಳ ದೊಡ್ಡದು. ಆ ವಿಚಾರವನ್ನು ಬರ್ತಕ್ಕಂಥ ಪೀಳಿಗೆಯಲ್ಲಿ ತಿಳಿ ಹೇಳಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪ್ರದೀಪ್ ಕಾಂಟೆಯವರ ಒಂದು ಸಂದೀಪ್ ಕಾಂಟೆಯವರ ಒಂದು ಅಧ್ಯಕ್ಷತೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ್ ಪೂಜಾರಿ ಅವರು, ಬಾಬು ಪಾಸ್ವಾನ್ರವರು, ಶ್ರೀಪತಿ ದೀನೆಯವರು, ಅಂಬಾದಾಸ್ ಗಾಯಕ್ವಾಡ್ ಅವರು, ಮತ್ತು ನಮ್ಮ ಶಿವಕುಮಾರ್ ನೀಲಿಕಟ್ಟಿಯವರು, ಹೀಗೆ ಎಲ್ಲರೂ ಸೇರಿಕೊಂಡು ಈ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅರ್ಥಪೂರ್ಣವಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರ ಅವ್ರದ್ದಾಗಿದೆ. ಅದಕ್ಕೆ ನಾವು ಸಹಾಯಕರಾಗಿ ಅಥವಾ ಸಪೋರ್ಟ್ ಆಗಿ ಸದಾ ಅವ್ರ ಜೊತೆಗೆ ಇದ್ದೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಸನ್ಮಾನ ಮಾಡಿದ್ದಾರೆ, ನಿಜಕ್ಕೂ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂಬರೋ ದಿನದಲ್ಲಿ ಇನ್ನು ನೀಟು ಇನ್ನು ಮುಂದೆ ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ ಅಂಥ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿ ಪ್ರೋತ್ಸಾಹ ಕೊಟ್ಟು ಬೇರೆ ವಿದ್ಯಾರ್ಥಿಗಳು ಮಾದರಿ ಮಾಡಬೇಕು ವಿದ್ಯಾರ್ಥಿ ಪರಿಷತ್ ಅಂತೇಳಿ ಈ ಮೂಲಕ ನಾನು ಈ ವಿದ್ಯಾರ್ಥಿ ಪರಿಷತ್ ಸನ್ಮಾನಿತರನ್ನ ನಾವು ಶುಭ ಕೋರ್ತಾ, ಅದೇ ರೀತಿಯಾಗಿ ಈ ಪರಿಷತ್ತನ್ನು ಆಯೋಜನೆ ಮಾಡಿದಂತಹ ಎಲ್ಲ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಯರು ಕೂಡ ನಾನು ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಧನ್ಯವಾದ.